ವಿದ್ಯಾರ್ಥಿಗಳು ತಂತ್ರಜ್ಞಾನದ ಸದುಪಯೋಗ ಪಡೆದುಕೊಂಡು ಪರಿಶ್ರಮದೊಂದಿಗೆ ಸಾಧನೆಯ ಹಾದಿಯಲ್ಲಿ ಸಾಗಬೇಕು ಎಂದು ತಹಸೀಲ್ದಾರ್ ಚಂದ್ರಶೇಖರ್ ಹೊಸಮನಿ ಹೇಳಿದರು. ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಕನ್ನಡ ವಿಷಯಕ್ಕೆ 100% ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಯಲ್ಲಾಪುರದ ಟಿಎಂಎಸ್ ಸಭಾಭವನದಲ್ಲಿ ಜಿಲ್ಲಾ ಹಾಗೂ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಹಮ್ಮಿಕೊಂಡ ಅಭಿನಂದನಾ ಸಮಾರಂಭ ಉದ್ಘಾಟಿಸಿ ಅವರು ಮಾತನಾಡಿದರು. ಜಿಲ್ಲಾ ಕಸಾಪ ಅಧ್ಯಕ್ಷ ಬಿಎನ್ ಮಾಸರೆ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಈ ಬಾರಿ ಜಿಲ್ಲೆಯಲ್ಲಿ 825 ವಿದ್ಯಾರ್ಥಿಗಳು ಕನ್ನಡ ವಿಷಯದಲ್ಲಿ 100ಕ್ಕೆ 100 ಅಂಕ ಗಳಿಸಿದ್ದಾರೆ. ವರ್ಷದಿಂದ ವರ್ಷಕ್ಕೆ 100% ಅಂಕ ಪಡೆಯುವ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆಯಾಗುತ್ತಿದೆ. ಅವಕಾಶ ಸಿಕ್ಕರೆ ಪಿಯುಸಿಯಲ್ಲಿ ಕನ್ನಡ ವಿಷಯದಲ್ಲಿ ಸಾಧನೆ ಮಾಡಿದವರನ್ನು ಅಭಿನಂದಿಸುವ ಯೋಚನೆ ಇದೆ. ವಿದ್ಯಾರ್ಥಿಗಳು ಜೀವನದಲ್ಲಿ ಯಾವುದೇ ಸಾಧನೆ ಮಾಡಲಿ, ಅವರ ಎದೆಯಲ್ಲಿ ಕನ್ನಡಕ್ಕೊಂದು ಜಾಗ ಸದಾ ಇರಲಿ ಎಂಬ ಆಶಯದೊಂದಿಗೆ ಈ ಕಾರ್ಯಕ್ರಮ ಆಯೋಜಿಸುತ್ತಾ ಬಂದಿದ್ದೇವೆ. ಇಂಗ್ಲಿಷ್ ಮತ್ತು ವಿದೇಶಿ ಭಾಷೆಗಳ ಮೇಲಿನ ಅನಗತ್ಯ ವ್ಯಾಮೋಹ ತೊರೆದು ಸಾಧನೆಯಲ್ಲಿ ತೊಡಗಿದರೆ ಬದುಕು ಬಂಗಾರವಾಗುತ್ತದೆ ಎಂದರು. ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಕನ್ನಡ ವಿಷಯಕ್ಕೆ 100% ಅಂಕ ಪಡೆದ ತಾಲೂಕಿನ 36 ವಿದ್ಯಾರ್ಥಿಗಳನ್ನು ಅಭಿನಂದಿಸಲಾಯಿತು. ಬಿಇಒ ಎನ್ಆರ್ ಹೆಗ್ಡೆ, ಪತ್ರಕರ್ತ ಶಂಕರ್ ಭಟ್ ತಾರಿಮಕ್ಕಿ, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ವಿದ್ವಾನ್ ಸುಬ್ರಹ್ಮಣ್ಯ ಭಟ್ ಈ ವೇಳೆ ಮಾತನಾಡಿದರು. ಗೌರವ ಕಾರ್ಯದರ್ಶಿ ಜಿಎನ್ ಭಟ್ ತಟ್ಟಿಗದ್ದೆ, ಕೋಶಾಧ್ಯಕ್ಷ ಡಿಎನ್ ಗಾಂವ್ಕರ್ ಉಪಸ್ಥಿತರಿದ್ದರು. ಪತ್ರಕರ್ತ ಕೇಬಲ್ ನಾಗೇಶ್ ಕಾರ್ಯಕ್ರಮ ನಿರೂಪಿಸಿದರು. ಸಂಜೆ ಮುಂದುವರಿದರೆ 12ನೇ ತಾಲೂಕು ಅಲ್ಲಿ ಸಮಾರೋಪ ಆಗ್ತದೆ. ಮತ್ತೆ 4ನೇ ವರ್ಷದ ಕಾರ್ಯಕ್ರಮ ನಮ್ಮ ಅವಧಿಗೆ ನಾವು ಬಂದ ನಂತರದಲ್ಲಿ ಹಲವಾರು ರಚನಾತ್ಮಕ ಕಾರ್ಯಕ್ರಮಗಳ ಪಟ್ಟಿಯಲ್ಲಿ ಇದು ಮೊದಲನೆಯದು ಮತ್ತು ಅತ್ಯಂತ ಜನರು ಮೆಚ್ಚುವಂಥದ್ದು ಆಗಿದೆ. 2022ರಲ್ಲಿ ನಾವು ಈ ಕಾರ್ಯಕ್ರಮವನ್ನು ಆರಂಭಿಸಿದ ಸಂದರ್ಭದಲ್ಲಿ ಸುಮಾರು 1200 ವಿದ್ಯಾರ್ಥಿಗಳು ನಮಗೆ ಇಡೀ ಜಿಲ್ಲೆಯಲ್ಲಿ 100ಕ್ಕೆ 100 ಪಡೆದಂಥ ವಿದ್ಯಾರ್ಥಿಗಳು ಸಿಕ್ಕಿದರು. ಇವತ್ತು 4 ವರ್ಷ, ಇವತ್ತಿಗೆ 4 ವರ್ಷ ಅವರ ಅಧ್ಯಕ್ಷರಾದ ಮೇಲೆ ಈ ಕಾರ್ಯಕ್ರಮವನ್ನು ಮಾಡೋಣ. ಕನ್ನಡಕ್ಕೆ 100 ಬಂದಂಥ ವಿದ್ಯಾರ್ಥಿಗಳಿಗೆ ಅಥವಾ 155ಕ್ಕೆ 125 ಬಂದಂಥ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಕೊಡೋಣ. ಇದು ನಾವು ಆಮೇಲೆ ಸತತ ಪ್ರಯತ್ನ ಕಂಟಿನ್ಯೂಸ್ ಆಗಿ ಆ ಗುರಿ ಮುಟ್ಟೋ ತನಕ ನೀವು ಎಫರ್ಟ್ ಆಗ್ತೇ. ಟೆಕ್ನಾಲಜಿ ಬಂದಿದೆ, ಎಲ್ಲ ಮೊಬೈಲ್ ಗ್ಯಾಜೆಟ್ಸ್ ಇದೆ, ಎಲ್ಲ ಮೊಬೈಲ್ ಇದೆ. ಬಟ್ ಮೊಬೈಲ್ನ ಸದುಪಯೋಗಕ್ಕೆ ಉಪಯೋಗಿಸಿ. ಆಮೇಲೆ ನಮ್ಮ ಗೊತ್ತಿಲ್ಲ ಅನ್ಕೋತೀನಿ, ನಾನು ಫಸ್ಟ್ ಸೆಲೆಕ್ಟ್ ಆದಮೇಲೆ ನನ್ನ ಸನ್ಮಾನ ಮಾಡಿದ್ದವರೇ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತು ಹುಡುಗ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.